ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಮಾಡುವ ವಿಧಾನ. ಮೊದಲಿಗೆ ರವೆ ಹಾಕ್ಕೊಳ್ತಾ ಇದ್ರಿ. ಹೋಳಿಗೆ ರವೆ 13 kg. ಈಗ ರವೆ ಎಲ್ಲ ಆಯಿತು ಹಾಕ್ಕೊಂಡಿದ್ದು. ಈಗ ಮೈದಾ ಹಾಕ್ಕೊಳ್ಳೋಣ. 5 kg ಮೈದಾ. 5 kg ಮೈದಾ. ಸ್ವಲ್ಪ ಉಪ್ಪು ಹಾಕೋ ಕಾರಣ ಸ್ವೀಟಿಗೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಸ್ವೀಟ್ಗೆ ಉಪ್ಪು ಹಾಕ್ತೀರಿ. ಸ್ವಲ್ಪ ಸಕ್ಕರೆ ಹಾಕೋ ಕಾರಣ ಕಲರ್ ಚೆನ್ನಾಗಿ ಬರುತ್ತೆ ಸುಡೋವಾಗ, ಅದಕ್ಕೋಸ್ಕರ. ಈಗ ಮಿಕ್ಸಿಂಗ್ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. 4 ಐಟಮ್ ಮಿಕ್ಸ್ ಆಗಲಿ ಚೆನ್ನಾಗಿ. ಈಗ ಸೆಂಟ್ರಲ್ ದಾರಿ ಮಾಡ್ಕೊಂಡು ನೀರು ಹಾಕ್ಕೊಳ್ಳೋಣ. 10 ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಆ ಥರ ನಾದಿ. ಚೆನ್ನಾಗಿ ನಾದೋದ್ರಿಂದ ಮೈದಾ ನಾರು ಬರುತ್ತೆ. ಚೆನ್ನಾಗಿ ನಾದಬೇಕು ಆ ಥರ. ಹಿಂಕಾಯಿ ಹಾಕ್ಕೊತ ಇದ್ವಿ, 10 ಕ್ಯಾರೆಟ್ಸ್ ಬುಜ್ಕೊತ ಇದ್ವಿ. ಈಗ ನೋಡಿ ಹಿಂಗೆ ನಾದಬೇಕು ಚೆನ್ನಾಗಿ ಆ ಥರ. ನಾದಾದ್ಮೇಲೆ ಈಗ ಕವರಲ್ಲಿ ಯಾವುದೇ ಥರಕ್ಕೆ ಎಣ್ಣೆ ಹಾಕ್ತಾಯಿಲ್ಲ ನಾವು. ಕವರಲ್ಲಿ ನೀರು ಅದ್ಬಿಟ್ಟು ಹಾಕ್ತಾಯಿದ್ವಿ ಅಷ್ಟೇ. ಯಾವುದೇ ಥರ ಗಾಳಿಗೆ ಹೋಗಬಾರ್ದು. ಕ್ಲೀನಾಗಿ ಪ್ಯಾಕ್ ಮಾಡಿ. ಸುತ್ತು ಒಂಚೂರು ಕೂಡ ಗ್ಯಾಪ್ ಬಿಡಬೇಡಿ. ಕ್ಲೀನಾಗಿ ಹಾಕಿ ಎಲ್ಲ ಸುತ್ತೂ ಆ ಥರ. ನೋಡಿ ಎಲ್ಲಿ ಗ್ಯಾಪ್ ಇರ್ತಾಯಿಲ್ಲ. ಕವರ್ ನೀರಲ್ಲಿ ಅದ್ದೋದ ಕಾರಣ ಹಿಟ್ಟಿಗೆ ಮೆತ್ತಲ್ಲ. ಮತ್ತು ಕವರ್ ಹಂಗೆ ಹಾಕ್ಬಿಟ್ರೆ ಮೆತ್ಕೊಂಡ್ಬಿಡುತ್ತೆ ಹಿಟ್ಟಿಗೆ. ಈಗ ತೆಂಗಾಯಿ ತುರಿ ತೋರಿಸಿ ಆ ಥರ ಬಿಗಿಯಾಗಿ ಇಕ್ಕೊಬೇಕು. ಕಾಯಿ ಜಾಸ್ತಿ ತುರಿಬೇಡಿ, ಕಪ್ಪಾಗಿ ಬಂದುಬಿಡುತ್ತೆ. ಇದನ್ನು ಸುಮ್ಮನೆ ಹಂಗೆ ಅಷ್ಟೇ ನೋಡಿ, ಅಷ್ಟೇ ಇಕ್ಬೇಕು ಕಾಯಿ. ಅವಾಗ ಕ್ಲೀನಾಗಿ ತುರಿತೈತೆ ತೆಂಗಿನಕಾಯಿ. ಅಷ್ಟೇ ಹುಷಾರು ಗೆಂಡ್ರಿಗೆ. ಈಗ ಬೆಲ್ಲ ಹೊಡ್ಕೊತ ಇದ್ವಿ. ನಾವು ಯಾವುದೇ ಥರ ಪಾಕ ಎತ್ತಾ ಇಲ್ಲ, ಡೈರೆಕ್ಟ್ ಹಂಗೆ ಬೆಲ್ಲ ಹಾಕ್ತೀವಿ. ಕೊಬ್ಬರಿ ಹಾಕಿದ್ರಿ, ಬೆಲ್ಲನೂ ಹಾಕ್ತಾಯಿದ್ವಿ. ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವೀಟಿಗೆ. ಪಾಕ ಎತ್ತಲ್ಲ ನೋಡಿ, ಈಗ ಆಗಿದೆ. ಈಗ ಸ್ವಲ್ಪ ಏಲಕ್ಕಿ ಪೌಡರು, ಸ್ವಲ್ಪ ಗಟ್ಟಿ ಬರೋಕ್ಕೆ ಕೊಬ್ಬರಿ ಪೌಡ್ರನ್ನ ಹಾಕ್ಕೊತ ಇದ್ವಿ. ಒಣ ಕೊಬ್ಬರಿ ಪೌಡ್ರು ನೋಡಿ. ಈ ಥರ ಆ ಥರ ಬರಬೇಕು. ಪರ್ಫೆಕ್ಟಾಗಿದೆ ಇವಾಗ ನೋಡಿ ಹೂರಣ. ಈಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತ ಸ್ವಲ್ಪ ಕ್ಯಾರೆಟ್ ಹಾಕ್ತೀವಿ. ಸ್ವಲ್ಪ ತುಪ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ನೋಡಿ. ಆ ಥರ ನೋಡಿ, ಕೈಯಲ್ಲಿ ನೋಡಿ, ಕೈ ಉಂಟೆಗೆ ಬಂದರೆ ಸಾಕು. ಆ ಥರ ಈ ಥರ ಪಾಕ ಎತ್ತಿಲ್ಲ ನಾವು, ಚೆನ್ನಾಗಿ ಬರುತ್ತೆ. ಈಗ ಉಂಟೆ ಹಾಕ್ಕೊಳ್ತಾ ಇದ್ವಿ. ಕನಕ ಮೈದಾ ಹಿಟ್ಟು ಕಲಿಸಿದಲ್ಲ ಅವಾಗ. ಈಗ ಎಣ್ಣೆ ನೋಡಿ, ಈಗ ಎಣ್ಣೆ ಹಾಕ್ತೀರಿ ನೋಡಿ. ಆ ಥರ ಇರಬೇಕು. ಕರೆಕ್ಟಾಗಿದೆ ನೋಡಿ, ಪರ್ಫೆಕ್ಟಾಗಿದೆ. ಇವಾಗ ಕೂಡ ಎಣ್ಣೆ ಹಾಕಿಲ್ಲ, ಎಣ್ಣೆ ಸೌರ್ತೀರ ಅಷ್ಟೇ. ಅದಕ್ಕೆ ಉಂಟೆ ಹಾಕ್ಕೊಳ್ಬೇಕು ಮಾತ್ರ ಆ ಥರ ಅಷ್ಟೇ. ಎಣ್ಣೆ ಹಾಕೋದು ನಾವು. ಎಣ್ಣೆ ಆದ ಕಾರಣಕ್ಕೂ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಆ ಥರ ಉಂಟೆ ಹಾಕ್ಕೊಂತೀವಿ. ಆ ಥರ ಹಾಕ್ಕೊಳ್ಳೋದ್ರಿಂದ ಒಂದೇ ಸೈಜ್ ಬರುತ್ತೆ ಅಂತ ಅಷ್ಟೇ. ಆ ಥರ ಹಾಕ್ಕೊಳ್ಳೋದು. ಈ ಲಾಸ್ಟಲ್ಲಿ ಆ ಥರ ಚಿಕ್ಕ ಉಂಟೆಗಳು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಆ ಥರ ಚಿಕ್ಕದಾಗಿ ಸೋರ್ಕೊಂಬಿಟ್ರೆ ಬೇಗ ಮೆತ್ತವಾಗುತ್ತೆ. ಬೇಗ ಉಂಟೆ ಹಾಕ್ಬೋದು. ಈಗ ಒಂದು ತಟ್ಟೆ ಫುಲ್ಲಾಗಿದೆ. ತಟ್ಟೆಗೆ ನೋಡಿ ಎಣ್ಣೆ ಸೋರ್ಬಿಟ್ಟು ಕವರ್ ಹಾಕ್ತೀರಿ. ಕ್ಲೀನಾಗಿ ಗಾಳಿ ಹೋಗ್ತೀರಾ, ಯಾಕಂದರೆ ಉಂಟೆ ಒಕ್ಕಾಗ್ಬಿಡುತ್ತೆ. ಅದಕ್ಕೆ ಕ್ಲೀನಾಗಿ ಆ ಥರ ಮುಚ್ಚಿಬಿಡ್ತೀರಿ. ಆದಮೇಲೆ ಈಗ ಹೂರಣ ತುಂಬೋದು ನೋಡೋಣ. ತೋರಿಸಿದ್ದು ಬನ್ನಿ. ಇದು ಇಂಪಾರ್ಟೆಂಟು. ಅದರ ಸ್ವಲ್ಪ ತಟ್ಕೊಂಡು ಸ್ವಲ್ಪ ಹೂರಣ ಇಕ್ಕಿ ಕ್ಲೀನಾಗಿ ಅದು ಮರೆತು ಯಾವುದೇ ಥರ ಗ್ಯಾಪ್ ಇರಬಾರ್ದು. ಕ್ಲೀನಾಗಿ ಹಾಕ್ಕೊಬೇಕದು. ಯಾವುದೋ ಒಂದು ಚೂರು ಇರಬಾರ್ದು, ಮತ್ತು ಹೋಳಿಗೆ ಹೊಡೆದೋಗುತ್ತೆ. ಆ ಥರ ಇದೆ ನೋಡಿ. ಆ ಥರ ಸ್ವಲ್ಪ ತಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆ ಥರ ತಿಡಿ ಅಂತ ನೋಡಿ. ಅಷ್ಟೇ ನೀಟಾಗಿ ತಿಡಿದ್ರೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ. ಹೆಂಚು ಅಷ್ಟೇ, ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ಸ್ಲೋನೂ ಇರಬಾರ್ದು. ನೋಡಿ ಇನ್ನೊಂದು ಒಬ್ಬರು ತೋರಿಸ್ತಾ ಇದ್ದೀನಿ ತಿಳೋದು. ಈಗ ನೋಡಿ ನಿಧಾನವಾಗಿ. ಈಗ ಆ ಥರ ಬೆಳ್ಳಲ್ಲೇ ಬೇಕಾದ್ರೆ ಬೆಳ್ಳಲ್ಲಿ ಅನ್ನೋದು ಯಾಕಂದ್ರಪ್ಪ ಮಂದ ಇದ್ದರೆ ಮಾತ್ರ ಒಂದು ಸೈಡಲ್ಲಿ ಹಂಗೆ ಅಂದ್ಬಿಟ್ರೆ ತೆಳು ಬಂದುಬಿಡುತ್ತೆ ಅಷ್ಟೇ. ನೋಡಿ ಈಗ ಒಬ್ಬಟ್ಟು ಫುಲ್ ಹಾಕ್ತಿದ್ವಿ. ಆದಷ್ಟು ಹೂರಣಕ್ಕೆ ಕಾಯಿ ಜಾಸ್ತಿ ಯೂಸ್ ಮಾಡಿ, ಪೊಗಣೆ ಪೌಡ್ರ್ ಕಮ್ಮಿ ಯೂಸ್ ಮಾಡಬೇಕು. ಆಗ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಕಿತ್ತಾಗಲ್ಲ. ಈ ಥರ ಎಲ್ಲ ತಿಳ್ಕೊತ ಇದ್ವಿ ಎಲ್ಲರೂ. ಇದೊಂದು ಫಂಕ್ಷನ್ನು, ದೇವಸ್ಥಾನದ್ದು ಅಡುಗೆ ಮಾಡ್ತಾಯಿರೋದು ನೋಡಿ. ಈಗ ಫಾಸ್ಟಾಗಿ ಇಟ್ಕೊಡ್ತೀನಿ ನೋಡಿ ಯಾವ ಥರ ಈಗ ತುಂಬಿಕೊಡ್ತೀನಿ ಅಂತ. ಅವರಿಬ್ಬರು ತಿಳ್ತಾ ಇದ್ದಾರೆ, ನಾನೊಬ್ಬ ತುಂಬಿಕೊಡ್ತಾ ಇದ್ದೀನಿ. ನೀಟಾಗಿ ಆ ಥರ ಇಕ್ಕೊಂಬಿಟ್ರೆ ಫಾಸ್ಟಾಗಿ ತುಂಬೋದು. ಅವ್ರಿಗೂ ಈಸಿ ಆಗಿ ನೋಡಿ ಎಷ್ಟು ಫಾಸ್ಟಾಗಿ ತುಂಬ್ತಾ ಇದ್ದೀನಿ. ಇಕ್ಕೊಂಬಿಟ್ರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಅವರಿಬ್ಬರು ತಿಳ್ತಾರೆ, ಒಬ್ಬನೇ ತುಂಬಿಕೊಡ್ತಾ ಇರೋದು ನಾನು. ಇಬ್ಬರಿಗೂ ಸೇರಿ ಅವರು ತಿಳ್ತಾ ಇದ್ದಾರೆ ಫಾಸ್ಟಾಗಿ ನಮ್ಮ ಹುಡುಗರು. ನೋಡಿ ಎಷ್ಟು ಚೆನ್ನಾಗಿ ತಿಳ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಹೋಗಿ ಇದು ಮಾಡ್ತಾರೆ. ಫಾಸ್ಟಾಗಿ ಕೆಲಸ ಆಗುತ್ತೆ. ನೀವು ಫಾಸ್ಟಾಗಿ ತಿಡಿ ಅಂತ ಹೇಳಿದೆ ಅವ್ರಿಗೆ. ನೋಡಿ ಆ ಥರ ತಿಡಿ ಹಾಕ್ತಾಯಿದ್ದಾರೆ. ತಿಡೋರು ಪರ್ಫೆಕ್ಟಾಗಿದ್ದರೆ ಬೇಗ ಒಬ್ಬಟ್ಟು ಆಗೋಗುತ್ತೆ, ಫಾಸ್ಟಾಗಿ ಆಗುತ್ತೆ. ನೋಡಿ ಈಗ ಒಬ್ಬಟ್ಟೆಲ್ಲ ಆಗಿದೆ ನೋಡಿ, ಅಷ್ಟು ಒಬ್ಬಟ್ಟು ಆಗಿದೆ. ಈಗ ಮತ್ತೆ ನಾನು ಬಂದೆ ತಿಡೋಣ ಅಂತ ಸ್ವಲ್ಪ ಹೊತ್ತು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಸ್ಮೂತಾಗಿದೆ ಹಿಟ್ಟು. ಸ್ವಲ್ಪ ಕಿತ್ತೋಯ್ತು ಒಬ್ಬಟ್ಟದು ಫಾಸ್ಟಾಗಿ ಹಾಕೋದಕ್ಕೆ. ನೋಡಿ ಪರ್ಫೆಕ್ಟಾಗಿ ಬಂತು. ಮತ್ತೆ ಕೂಡ ತೀರ್ತಾಯಿದ್ದೀನಿ. ನಾನೇ ನೋಡಿ ನಿಧಾನವಾಗಿ ನೀಟಾಗಿ ಹಂಚಲು ಈಗ ಮಸಾಲ ಮಾಡ್ತಾಯಿದ್ದಾರೆ ಹುಡುಗರು.
ಈಗ ಒಬ್ಬಟ್ಟೆಲ್ಲ ಅಷ್ಟು ಆಗಿದೆ. ಈಗ ಸವಿಯಲು ಸಿದ್ಧ. ಡೆಕೋರೇಷನ್ ಮಾಡ್ತಾಯಿದ್ದು ನೋಡಿ ಒಬ್ಬಟ್ಟು.